ಬಿಗ್ ಬಾಸ್ ಆದಮೇಲೆ ಗಿಲ್ಲಿ ನಟ ಈಗ ಮತ್ತೆ ಹೊಸ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊತಾ ಇದ್ದಾನೆ. ಗಿಲ್ಲಿ ನಟ ಫ್ಯಾನ್ಸ್ಗೆ ಇದು ಸಿಹಿ ಸುದ್ದಿ. ಬಿಗ್ ಬಾಸ್ ಆದಮೇಲೆ ಗಿಲ್ಲಿನ ಟಿ ವಿಯಲ್ಲಿ ನೋಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ರು. ಬಿಗ್ ಬಾಸ್ ಆದಮೇಲೆ ದೊಡ್ಡ ಮನೆ ಹಬ್ಬ ಅಂತ ಒಂದು ರಿಯಾಲಿಟಿ ಶೋ ಬಂತು. ಅದರಲ್ಲಿ ಇಡೀ ಬಿಗ್ ಬಾಸ್ ಸ್ಪರ್ಧಿಗಳು ಕಾಣಿಸ್ಕೊಂಡಿದ್ರು. ಅದಾದಮೇಲೆ ಗಿಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬರೀ ಈವೆಂಟ್ಸಲ್ಲಿ ಗಿಲ್ಲಿ ಕಾಣಿಸ್ಕೊತಾ ಇದ್ದ. ಈಗ ಗಿಲ್ಲಿ ಹೊಸ ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಬ್ಯುಸಿ ಆಗಿದ್ದಾನೆ. ಈ ಶೋ ಅಲ್ಲಿ ಗಿಲ್ಲಿ ಕಾಣಿಸ್ಕೊಡೋದಕ್ಕೆ ಕಾರಣ ಏನು ಅಂದರೆ, ಇದು ಬಿಗ್ ಬಾಸ್ಗೆ ಸಂಬಂಧಪಟ್ಟಿದ್ದ ಶೋ. ನಾನು ಕೇಳಿರೋ ಪ್ರಕಾರ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮೊದಲೇ ಆಗ ಕೆಲವೊಂದು ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕ್ಸ್ಕೊತಾರೆ. ಅದರಲ್ಲಿ ತುಂಬ ರೂಲ್ಸ್ ಇರುತ್ತೆ. ಅದೇ ಥರ ಬಿಗ್ ಬಾಸ್ ಆದಮೇಲೆ ಯಾವುದಾದ್ರೂ ಒಂದು ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಬೇಕು ಅಂತ ರೂಲ್ಸ್ ಇರುತ್ತೆ. ಇದು ಗಿಲ್ಲಿ ಬರ್ತಾ ಇರೋದು ಅದೊಂದು ಕಾರಣ ಆಗಿದೆ. ಗಿಲ್ಲಿನ ಮತ್ತೆ ಟಿ ವಿಯಲ್ಲಿ ನೋಡ್ತಿದ್ದೀವಿ ಅಂದರೆ ಯಾವ ರೀತಿ ಇರುತ್ತೆ ಆ ರಿಯಾಲಿಟಿ ಶೋ ಅಂತ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಬಿಗ್ ಬಾಸ್ ಆದಮೇಲೆ ತುಂಬಾ ದೊಡ್ಡ ಹೆಸರು ಬಂದಿದೆ. ಅಂತಿಂಥ ಶೋ ಅಲ್ಲಿ ಗಿಲ್ಲಿ ಕಾಣಿಸ್ಕೊತಾನೂ ಇಲ್ಲ. ಏನಾದರೂ ಕಾಣಿಸ್ಕೊಂಡಂಗಿದ್ದಿದ್ರೆ ತುಂಬ ರಿಯಾಲಿಟಿ ಶೋಗಳು ಬರ್ತಾ ಇದೆ, ಅದರಲ್ಲೆಲ್ಲ ಕಾಣಿಸ್ಕೊಬೋದಿತ್ತು. ಈಗ ಕ್ವಾಟ್ಲೆ ಕಿಚನ್ ಬರ್ತಿದೆ. ಕ್ವಾಟ್ಲೆ ಕಿಚನಲ್ಲಿ ಹೋದ ವರ್ಷ ಗಿಲ್ಲಿ ಇದ್ದ. ಈಗ ಗಿಲ್ಲಿಗಿರೋ ಕ್ರೇಜ್ಗೆ ಈ ರೀತಿ ಶೋ ಎಲ್ಲ ಕಾಣಿಸ್ಕೊತಾ ಇಲ್ಲ. ಒಂದು ಸಿನಿಮಾ ಮಾಡೋದಕ್ಕೂ ತುಂಬ ಟೈಮ್ ತೊಗೊಂಡು ತುಂಬ ಯೋಚನೆ ಮಾಡಿ ಸಿನಿಮಾನ ಒಪ್ಕೊಂಡ. ಇನ್ಯಾವುದಾದ್ರೂ ಶೋ ಒಪ್ಕೊತಾನೆ ಅಂದರೆ ಅದಕ್ಕೆ ಎಷ್ಟು ಯೋಚನೆ ಮಾಡಲ್ಲ. ಈಗ ಅಗ್ನಿ ಪರೀಕ್ಷೆ ಅಂತ ಒಂದು ಶೋ ಬರ್ತಿದೆ. ಇದು ಏನಂದರೆ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮೊದಲು ಆ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತಲೇ ಈ ಶೋನ ಇಟ್ಟಿದ್ದಾರೆ. ಯಾಕಂದರೆ ಈ ಸತಿ ಕಾಮನ್ ಪೀಪಲ್ಗೂ ಚಾನ್ಸ್ ಕೊಟ್ಟಿದ್ದಾರೆ. ಎಷ್ಟೋ ಲಕ್ಷಾಂತರ ಜನ ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ ಕೆಲವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇನ್ನು ಇವರಲ್ಲಿ ಯಾರು ಬೆಸ್ಟು ಅಂತ ಈ ಅಗ್ನಿ ಪರೀಕ್ಷೆ ಅನ್ನೋ ಈ ಶೋ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಗಿಲ್ಲಿ ಜಡ್ಜಾಗಿ ಕಾಣಿಸ್ಕೊತಿದ್ದಾನೆ. ಬರೀ ಗಿಲ್ಲಿ ಮಾತ್ರ ಜಡ್ಜ್ ಆಗಿರಲ್ಲ, 3 ಜನ ಜಡ್ಜಸ್ ಇರ್ತಾರೆ. ಆದರೆ ಇನ್ನೂ 2 ಯಾರು ಅಂತ ಸದ್ಯಕ್ಕೆ ಹೇಳಲಿಲ್ಲ. ಈಗ ಸದ್ಯಕ್ಕೆ ಗಿಲ್ಲಿ ಜಡ್ಜ್ ಅಂತ ಕನ್ಫರ್ಮ್ ಆಗಿದೆ. ಇದರಲ್ಲಿ ಆ್ಯಂಕರಿಂಗು ಅನುಪಮ ಅವ್ರು ಬರ್ತಿದ್ದಾರೆ. ಇನ್ನು ಬಿಗ್ ಬಾಸಲ್ಲಿ ಬರೀ 18 ಜನನ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಸುಮಾರು ಜನ ಬರ್ತಾರೆ. ಆ 18 ಜನನ ಇವ್ರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಯಾವ ರೀತಿ ಇರೋರನ್ನ ಸೆಲೆಕ್ಟ್ ಮಾಡ್ತಾರೆ, ಅದಕ್ಕೆ ಏನೇನು ಟಾಸ್ಕ್ಗಳು ಕೊಡ್ತಾರೆ, ನಾವು ಈ ಶೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೂ 2 ಜಡ್ಜಾಗಿ ಯಾರು ಬರ್ಬೋದು ಅಂತ ಎಲ್ರಿಗೂ ತುಂಬ ಕುತೂಹಲ ಇದೆ. ಗಿಲ್ಲಿ ಇರೋದ್ರಿಂದ ಕಾವ್ಯನೂ ಬರ್ಬೋದು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಯಾಕಂದರೆ ಇವರಿಬ್ರು ಜೊತೆಲಿ ಕಾಣಿಸ್ಕೊತಾರೆ ಅಂದರೆ ಆ ಶೋ ತುಂಬ ಜನ ನೋಡ್ತಾರೆ. ಆದರೆ ಕಾವ್ಯ ಇದಕ್ಕೆ ಬರೋದು ಡೌಟು. ನಾನು ಶ್ರುತಿಯವ್ರು ಬರ್ಬೋದು ಅಂತ ಅನ್ಕೊತೀನಿ. ಯಾಕಂದರೆ ಶ್ರುತಿ ಈ ಹಿಂದೆ ಬಿಗ್ ಬಾಸಲ್ಲಿ ಇದ್ದವರೇ. ಅವರು ಬಿಗ್ ಬಾಸಲ್ಲಿ ವಿನ್ನೂ ಆಗಿದ್ರು. ಹಿರಿಯರು ಅಂತ ಅವ್ರನ್ನ ಕರ್ಕೊಂಬರ್ಬೋದು. ಇನ್ನೊಬ್ರು ಬಿಗ್ ಬಾಸಲ್ಲಿ ಗೆದ್ದಿರೋರೇ ಯಾರಾದರೂ ಬರ್ಬೋದು. ಆದರೆ ಸದ್ಯಕ್ಕೆ ಅದ್ರ ಬಗ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ. ನೀವು ಯಾರು ನೋಡೋದಕ್ಕೆ ಆಸೆ ಪಡ್ತಿದ್ದೀರಾ, ಯಾರು ಜಡ್ಜಾಗಿ ಬರಬೇಕು, ಯಾರಿದ್ರೆ ಒಳ್ಳೆಯದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ಕಮೆಂಟಲ್ಲಿ ತಿಳಿಸಿ. ಮತ್ತು ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.